ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದಿದ್ದು. ನಾನು ಕೂಡ ಹಾಕಿದ್ದೆ. ಪುಷ್ಪ ಮುಂದೆ ಮೀಸೆ ತಿರ್ಸ್ಕೊಂಡು ಬಂದಂತ ವೀರಪ್ಪ ಹತ್ರ ಅದಕ್ಕೆ ನನಗೂ ಅನ್ನಿಸ್ತಾ ಇದೆ ಓಕೆ ಗುಡ್ ಅಪ್ಪ ಇದೆ ಹೇಳಿದ್ದು ಸಾಕ್ತಾ ಇದೆ. ಸರ್ ನಿಮಗೆ ಹೇಗೆ ಅನ್ನಿಸ್ತಾ ಇದೆ? ಯಾರ ಮುಂದೆ ಮೀಸೆ ಅವಶ್ಯಕತೆ ಇಲ್ಲ. ತುಂಬಾ ಒಳ್ಳೆ ಕಂಟೆಂಟ್ ಕೊಟ್ಟಿದ್ದೀವಿ. ಆಮೇಲೆ ಅದೇ ನಮ್ಗೆ ಪೈಪೋಟಿ ಏನು ನಡೆಸ್ತಾ ಇಲ್ಲ ನಾವು. ಬಟ್ ನಾವು ಒಂದು ಸಿನಿಮಾ ಮಾಡಿದ್ದೀವಿ, ಅದನ್ನ ಜನ ಮುಂದೆ ಪ್ರಾಮಾಣಿಕವಾದೊಂದು ರಿಲೀಸ್ ಮಾಡಿದ್ದೀವಿ. ಆಡಿಯನ್ಸ್ ಬಂದಿದ್ದಾರೆ, ನೋಡಿದ್ದಾರೆ, ಇಷ್ಟಪಟ್ಟಿದ್ದಾರೆ, ಆ ಜನಕ್ಕೆ ಹೇಳ್ತಾ ಇದ್ದಾರೆ. ಅದೇ ಗೆಲುವು ಸರ್ ನಮ್ದು. ಸೊ ನಾವು ಇನ್ನೂ ಮುಂದೆ ಹೋಗ್ಬೇಕಂದ್ರೆ ಕರ್ನಾಟಕದ ಎಲ್ಲಾ ಜನಕ್ಕೆ ಕನ್ನಡ ಸಿನಿಮಾನ ಬಂದು ಥಿಯೇಟ್ರಲ್ಲಿ ನೋಡಿದ್ರೆ ನಮ್ಮದು ಒಂದು ಒಳ್ಳೆ ಕಂಟೆಂಟ್ ಕಮರ್ಷಿಯಲ್ ಸಿನಿಮಾ ಮತ್ತೆ ಮಾಡಕ್ ಸಾಧ್ಯತೆ ಇದೆ. ಈ ಸಿನಿಮಾ ಗೆಲ್ಲಕ್ಕೆ ಸಾಧ್ಯತೆ. ಸೊ ತುಂಬಾ ಖುಷಿ ಇದೆ, ಎಕ್ಸೈಟ್ಮೆಂಟ್ ಇದೆ. ಅವ್ರಿಗೆ ಸರ್ ನಿಮ್ಮಿಬ್ಬರ ಆಕ್ಟಿಂಗ್ ನೋಡ್ತಾ ಇದ್ದಾಗ ಹೊಸ ಕಲಾವಿದರು ಬಂದ್ರಪ್ಪ ಆಕ್ಟಿಂಗ್ ಬಗ್ಗೆ ಮಾತಾಡಂಗಿಲ್ಲ ಅಂತ ಇಲ್ಲಿ ಜನನೇ ಹೇಳಿದ್ರು. ಏನ್ ಅನಿಸ್ತಾ ಇದೆ ಸರ್ ಮಾತೆಲ್ಲ? ಇಲ್ಲ ಸರ್, ನಾನು ತಯಾರಿ ಅಂತೂ ಖಂಡಿತ ಮಾಡ್ಕೊಂಡಿದ್ದೀವಿ, ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀವಿ. ಅವರವರ ಪಾತ್ರಕ್ಕೆ ತುಂಬಾ ಬದ್ಧತೆಯಿಂದ ಕಮಿಟ್ಮೆಂಟ್ ಇಟ್ಕೊಂಡೇ ಸಿನಿಮಾ ಮಾಡಿದ್ದೀವಿ. ಹಂಗಾಗಿ ತಯಾರಿ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅನ್ನೋ ಥರ, ವುಮೆನ್ ಪರ್ಫೆಕ್ಟ್ ಅನ್ನೋ ಥರ. ಸೊ ನಾವು ಪ್ರಾಕ್ಟೀಸ್ ಮಾಡಿದ್ದೀವಿ. ಕ್ಯಾರೆಕ್ಟರ್ ಏನು ಮಾಡಬೇಕು, ಸಿನಿಮಾಗೆ ಏನು ಮಾಡಬೇಕು, ಆಮೇಲೆ ಮ್ಯಾನರಿಸಮ್ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬ ಕೂಲಂಕುಷವಾಗಿ ತಯಾರಾಗಿ ಸಿನಿಮಾ ಮಾಡಿದ್ದೀವಿ ಸರ್. ಎಲ್ಲೋ ಯಾರಿಗೂ ಬೋರ್ ಆಗ್ತಿರೋ ಥರ ಮಾಡಿದೀವಿ ಅಂತ ಖಂಡಿತ ಅಂದ್ಕೊಂಡಿದ್ದೀನಿ. ಜನ ಹೇಳ್ತಾ ಇದ್ದೀವಿ ಮೇಡಮ್, ಇಬ್ಬರಿಗೂ ಕೂಡ ಮೆಚ್ಯೂರ್ ಆಕ್ಟಿಂಗ್ ಕೊಟ್ಟಿದ್ದು ಕೂಡ ಅವರು ಅದನ್ನ ನೀಟಾಗಿ ನಿಭಾಯಿಸಿದ್ದೀರಾ ಅಂತ ನೀವೇ? ಖುಷಿ ಆಗ್ತದೆ ಸರ್. ಸರ್ ಹೇಳ್ದಂಗೆ ಆಲ್ರೆಡಿ ಎಲ್ಲ ಪಾತ್ರಕ್ಕೆ ತಯಾರಿ ಆಗಿತ್ತು. ಸೆಟ್ಟಲ್ ಅಂತೂ ನನಗೆ ಎವ್ರಿ ಟೈಮ್ ಅದು ಇನ್ಸ್ಟ್ರಕ್ಷನ್ ಬರೋದು, ರಾಕೇಶ್ ಅವರು ಹೇಳ್ಕೊಡೋರು ಈ ಥರ ಬರಬೇಕು ಅಂತ ಹೇಳಿ. ಸೊ ಇವತ್ತು ನಾನು ಆಡಿಯನ್ಸ್ ಜೊತೆ ಕೂತು ನೋಡಿದಾಗ ಎಲ್ಲರೂ ಹೇಳ್ತಿದ್ದಾರೆ ಹೊಸಬ್ರು ಅಂತ ಅನ್ನಿಸ್ತಿಲ್ಲ, ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿ. ನಾನು ಯಾವತ್ತೂ ಮರೆಯೋದಿಲ್ಲ ಈ ವಿಷಯನ. ಯಾಕೆಂದರೆ ಫಸ್ಟ್ ಮೂವಿನಲ್ಲಿ ಯಾವ ಥರ ರಿಯಾಕ್ಷನ್ ಬರುತ್ತೆ, ಜನ ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದು ಒಂದು ನನಗೆ ಕನ್ಫ್ಯೂಷನ್ ಇತ್ತು ಬಂದಾಗ. ಬೈದಲ್ಲೇ ಬಂದು ಕೂತ್ಕೊಂಡೆ. ಬಟ್ ಫಸ್ಟ್ ಟೈಮ್ ನೋಡಿದ್ದು ನಾನು ಬಿಫೋರ್ ಮೂವಿ ನೋಡಿರಲಿಲ್ಲ. ಸೊ ಒಂದೊಂದು ಸೀನು ಎಲ್ಲೆಲ್ಲಿ ಕನೆಕ್ಟ್ ಆಗುತ್ತೆ ನನಗೂ ಏನೂ ಐಡಿಯಾ ಇರಲಿಲ್ಲ. ಬಟ್ ಕೂತು ನೋಡಿದಾಗ ಅಲ್ಲಿ ಒಂದೊಂದು ಸೀನ್ಗೂ ಆ ರಿಯಾಕ್ಷನ್ಸ್ ಬರ್ತಿತ್ತಲ್ಲ ಆಡಿಯನ್ಸ್ ಅನ್ನ, ಅದು ನೋಡಿ ತುಂಬಾನೇ ಖುಷಿ ಆಯ್ತು. ಒಂದು ಸೀನ್ ಬಗ್ಗೆ ಮಾತಾಡೋದು. ನೀವು ಹೋರಾಟ ಹೊರಟ ತಕ್ಷಣ ಎಲ್ಲ ವೀರರ ಫೋಟೋಸ್ಗಳನ್ನ ತೋರಿಸ್ತು, ಅದರಲ್ಲಿ ಅಂಬೇಡ್ಕರ್ ಫೋಟೋಸ್ನ ಹೈಲೈಟ್ ಮಾಡ್ಕೊಂಡು ಜನ ಕೂಡ್ತಿದ್ರು. ಏನ್ ಅನ್ಸುತ್ತೆ ಸರ್? ಇಲ್ಲ, ಏನ್ ಗೊತ್ತಾ, ಈಗ ನೆಕ್ಸ್ಟ್ ಜನರೇಷನ್ಗೆ ನಾವು ಹೋರಾಟಗಾರರ ಹೆಸರು ಹೇಳಿದ್ರೆ ಗೊತ್ತಿಲ್ಲ ಅವ್ರಿಗೆ. ಅದೇ ಪುಟ್ಟಣ್ಣವ್ರ ಬಗ್ಗೆ ಗೊತ್ತಿಲ್ಲ, ಪ್ರೊಫೆಸರ್ ನೆಹರು ಅವ್ರ ಬಗ್ಗೆ ಗೊತ್ತಿಲ್ಲ, ಕುವೆಂಪು ಅವ್ರ ಬಗ್ಗೆ ಗೊತ್ತಿಲ್ಲ. ಅಂಬೇಡ್ಕರ್ ಬಗ್ಗೆ ಅಂದ್ರೆ ಕಾನ್ಸ್ಟಿಟ್ಯೂಷನ್ ಬರ್ದಿರೋ ಅನ್ನೋ ಕಾರಣಕ್ಕೆ. ಬಟ್ ವೈ ಕಾನ್ಸ್ಟಿಟ್ಯೂಷನ್ ಬಂದಿದೆ, ಏನಕ್ಕೆ ಅವ್ರು ಹೋರಾಟ ಮಾಡಿದ್ದಾರೆ, ಅದೆಲ್ಲ ಹೇಳ್ಬೇಕು ಅಂದ್ರೆ ಖಂಡಿತ ಇದೊಂದು ಸಿನಿಮಾಗಳು ಬರಬೇಕು. ನೀವೇ ನೋಡಿದ್ರೆ ಅನ್ಸುತ್ತೆ ಅಂದ್ರೆ ಕೆಲವೊಂದು ಸೀನ್ ವೈಸ್ ಒಂದೊಂದು ಫೋಟೋಗಳು ಬರುತ್ತೆ. ಅಂದ್ರೆ ಅದು ಅವ್ರನ್ನ ಪ್ರತಿಬಿಂಬಿಸುತ್ತೆ. ಬರೀ ಒಂದ್ ಕೆಟಗರಿಗೆ ಅಂತಲ್ಲ, ಈ ಕರ್ನಾಟಕದಲ್ಲಿ ಯಾರ್ಯಾರು ಸಮಾನತೆಗೋಸ್ಕರ ಹೋರಾಡಿದಾರೋ, ಸ್ವತಂತ್ರಕ್ಕೋಸ್ಕರ ಹೋರಾಡಿದಾರೋ, ಯಾರು ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದಾರೋ ಅಂತ ಎಲ್ರಿಗೂ ನಮ್ಮ ಸಿನಿಮಾ ಅರ್ಪಣೆ ಸರ್. ಜನ ನೋಡೋಕೆ ಹುಟ್ಟಿದ ತಕ್ಷಣ ಹಾರೋಗ್ತಾನೆ ಅನ್ನೋ ಫೈಟ್ ನಿಮ್ಮ ಸಿನಿಮಾದಲ್ಲಿ ಬೇರೆ ತರ ಫೈಟ್ ಇದೆ, ಅದು ಜನಕ್ಕೆ ಏನಂತ ಹೇಳ್ತೀವಿ? ನಮ್ಮ ಸಿನಿಮಾದ ಗಟ್ಟಿನೇ ಫೈಟ್ಸ್. ಅಂದ್ರೆ ನಮ್ಮ ಡೈರೆಕ್ಟರ್ ಅದಕ್ಕೆ ತುಂಬಾ ಕಮಿಟ್ಮೆಂಟ್, ಅಥವಾ ನಮ್ಗೆ ಇದೇ ತರ ಬೇಕು ಅಂತ ರಿಯಲಿಸ್ಟಿಕ್ ಫೈಟೇ ಬೇಕು ಅಂತ ಮಂಜು ಮಾಸ್ಟರ್ ಆಗಲಿ ವಿಕ್ರಮ್ ಮಾಸ್ಟರ್ ನನಗೆ ಕೇಳ್ಕೊಂಡಿರೋದು. ಸೊ ಅದ್ರ ತಕ್ಕಂಗೆ ಅವರು ಸಪೋರ್ಟ್ ಮಾಡಿ ಸಿನಿಮಾ ಫೈಟ್ ಮಾಡಿಸಿದ್ದಾರೆ. ನನ್ನ NST ನನ್ನ ನ್ಯಾಷನಲ್ ಕ್ಲಬ್ ಡ್ರಾಮಾದಲ್ಲಿ ರಂಗಾಭ್ಯಾಸ ಅಭಿನಯ ಕಲ್ತಿರ್ಬೇಕಾರೆ ಈ ಜಿಮ್ನಾಸ್ಟಿಕ್, ಕಳಾರಿ, ದೊನ್ನೆ ವರ್ಷ, ಕತ್ತಿ ವರ್ಷ ಎಲ್ಲ ಕಲ್ತಿದ್ದೆ. ಆಮೇಲೆ ಸುದೀರ್ಘ ಒಂದು 10 ವರ್ಷ ರಂಗಭೂಮಿ ಮಾಡಿರೋದ್ರಿಂದ ನೀವು ಮೊದಲನೇ ವರ್ಷ ಕೇಳಿದ್ರೆ ಹೇಗೆ ಇದು ಅಂತ ತಯಾರಿ ಹಿಂಗೆ ಮಾಡ್ಕೊಂಡಿಲ್ಲ. ಒಂದು ದಿನ ತಯಾರಿ ಇಲ್ಲ ಸರ್, 10 ವರ್ಷದ ಜರ್ನಿ ಇದೆ ನನಗೆ ಈ ಸಿನಿಮಾ ಹೀರೋ ಆಗಿ ಮಾಡೋದಕ್ಕೆ. ಸೊ ಆ ನಿಟ್ಟಿನಲ್ಲಿ ಆ ಫೈಟು ತುಂಬಾ ಅದ್ಭುತವಾಗಿ ಬಂದಿದೆ. ನನಗೂ ಕೆಲವೊಂದ್ಸತಿ ಯಾರೋ ಬೇರೆ ಮಾಡ್ಬಿಟ್ಟು ನಾನೇ ಮಾಡಿದ್ದೀನಿ ಅಂತ ಅನ್ನಿಸ್ಬಿಟ್ರೆ ಆ ವಿಜುವಲ್ಸ್ ಆಗಲಿ, ಕ್ಯಾಮ್ರಾಮ್ಯಾನ್ ನಮ್ಮ ಜಾನ್ ಸಾರ್ಗೆ ಅವ್ರು ತುಂಬಾ ಬೇರೆ ದೇಶದಲ್ಲಿ ಎಲ್ಲ ಶೂಟಿಂಗ್ ಮಾಡ್ತಿದ್ದಾರೆ. ಕ್ಯಾಮ್ರಾಮ್ಯಾನ್ ಸಲನ್ ಜಾನ್ ಅಂತ, ಅವರಿಗೆ ಕ್ರೆಡಿಟ್ಸ್ ಖಂಡಿತ ನೇರವಾಗಿ ಹೋಗೋದು. ತುಂಬಾ ಅದ್ಭುತವಾಗಿ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ. ಎಡಿಟಿಂಗ್ ನಮ್ಮ ವಿಶ್ವಾಸ್ ಸರ್ ಅವರು, ಕಂಪೇಗೌಡ, ಮಾಣಿಕ್ಯ ಮಾಡಿರೋರು ಅದ್ಭುತವಾಗಿ ಎಡಿಟಿಂಗ್ ಮಾಡಿದ್ದಾರೆ. ಪೂರ್ಣ ಸಾರ್ ಬಗ್ಗೆ ಅಂತೂ ಮಾತೇ ಆಡಂಗಿಲ್ಲ. ತುಂಬಾ ಬ್ಯೂಟಿಫುಲ್ ಆಗಿರೋ ಸಾಂಗ್ಸ್ಗಳು ಮತ್ತೆ ಅದ್ಭುತವಾಗಿರೋ ರಾ BGM ಬ್ಯಾಕ್ಗ್ರೌಂಡ್ ಸ್ಕೋರ್ ಕೊಟ್ಟಿದ್ದಾರೆ. ಅದೇ ರೀತಿ ಆಡಿರ್ತಕ್ಕಂಥ ವಿಜಯ ಪ್ರಕಾಶ್ ಆಗಿರ್ಬೋದು, ನವೀನ್ ಸೂಸ ಆಗಿರ್ಬೋದು, ಸಾಕ್ಷಿ ಕಲ್ಲೂರ್ ಅವ್ರು ಆಗಿರ್ಬೋದು, ಆಮೇಲೆ ಜನಪದದಲ್ಲಿ ಹಾಡಿರ್ತಕ್ಕಂಥ ಹಾಡುಗರು ಆಗಿರ್ಬೋದು, ಎಲ್ಲ ಕಂಪ್ಲೀಟ್ ಆಗಿ ಈ ಸಿನಿಮಾ ತುಂಬಾ ಅದ್ಭುತವಾಗಿ ಬಂದಿದೆ. ಕರ್ನಾಟಕ ಜನತೆ ಒಪ್ಕೊಳ್ತೀರಿ, ಈ ಸಿನಿಮಾನ ನೋಡ್ತೀರಿ, ನಮ್ಮನ್ನ ಅಪ್ತೀರಿ ಅಂತ ಭಾವಿಸಿದ್ದೀವಿ. ಕರ್ನಾಟಕ ಇಂಡಸ್ಟ್ರಿಗೆ ಮೊದಲನೇ ಬಾರಿಗೆ ಹೊಸ ಜೋಡಿ ಪಾದಾರ್ಪಣೆ ಮಾಡಿದೆ. ತುಂಬಾ ಖುಷಿಯಿಂದ, ತುಂಬಾ ಕೆಲಸನ ಹೊತ್ಕೊಂಡು ಇಂಡಸ್ಟ್ರಿಯಲ್ಲಿ ನೆಲೆ ನಿಂತ್ಕೋಬೇಕು ಅಂತ ದೊಡ್ಡ ಮಟ್ಟದ ತಯಾರಿ ಮಾಡ್ಕೊಂಡು ಈ ಸಿನಿಮಾ ಮಾಡಿದ್ದೀವಿ. ನಮ್ಮನ್ನು ನೀವು ಆಶೀರ್ವಾದ ಮಾಡ್ತೀರಿ ಅಂತ ಭಾವಿಸಿದ್ದೀನಿ. ಸೊ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ, ಯಾರಾದರೂ ರಿವ್ಯೂ ಹೇಳಿ ಅದನ್ನು ಕೇಳಿ ಆದರೂ ನೋಡಿರೋರನ್ನ ಹೇಳಿ ಆದರೂ ಕೇಳಿ ನೋಡಿ. ಒಂದು ಸತಿ ನಮ್ಮ ಸಿನಿಮಾ ನೋಡಿ, ಆಮೇಲೆ ನೀವು ಮಾತಾಡಿ, ನೀವೇನು ಮಾತಾಡ್ತಿರೋ ನಾವು ಭದ್ರಾಗಿರ್ತೀವಿ, ಅದನ್ನ ಅಕ್ಸೆಪ್ಟ್ ಮಾಡ್ಕೊತೀವಿ. ಚೆನ್ನಾಗಿರೋದು ಚೆನ್ನಾಗಿಲ್ಲ, ಚೆನ್ನಾಗಿದ್ರು ಚೆನ್ನಾಗಿದೆ. ಯಾಕಂದ್ರೆ ನಾವು ಸಿನಿಮಾ ಮಾಡಾಗಿದೆ, ನೋಡೋದು
ಮೇಡಮ್ ನೀವೇನ್ ಹೇಳ್ತೀರಿ ಕನ್ನಡ ಸಿನಿಮಾ? ಆಲ್ ಓವರ್ ಕರ್ನಾಟಕ ರಿಲೀಸ್ ಆಗಿದ್ದೀವಿ. ಎಂಟೈರ್ ಫ್ಯಾಮಿಲಿ ಬಂದು ನೋಡುವಂತ ಮೂವಿ. ಬಂದ್ರೆ ಡೆಫಿನೆಟ್ಲಿ ಸಾಕಷ್ಟು ಆಕ್ಟ್ಗಳ ಬಗ್ಗೆ ನಾವು ಮಾತಾಡಿದೀವಿ. ತುಂಬಾನೇ ನಾಲೆಜ್ ಗೇನ್ ಮಾಡ್ತೀರಾ. ಮತ್ತೆ ಎಸ್ಪೆಷಲಿ ಮಕ್ಕಳು ಸ್ಟೂಡೆಂಟ್ಸ್ ಯಾರ್ಯಾರು ಇದ್ದಾರೆ ಅವರೆಲ್ಲ ಬಂದು ನಾವು ಓದೋರು. ಹೌದು ತುಂಬಾನೇ ಕನೆಕ್ಟ್ ಆಗ್ತಾರೆ. ಆಮೇಲೆ ಎಷ್ಟೊಂದ್ ಜನಕ್ಕೆ ಆಕ್ಟ್ಗಳ ಬಗ್ಗೆ ಗೊತ್ತಿರಲಿಲ್ಲ, ನನಗೂ ಗೊತ್ತಿರಲಿಲ್ಲ. ಸೊ ಈ ಮೂವಿಗೆ ಬಂದ ಮೇಲೆ ಸಾಕಷ್ಟು ನಾನು ತಿಳ್ಕೊಂಡೆ. ಸೊ ಎಜುಕೇಶನ್ ವೈಸು ತುಂಬಾನೇ ನಾಲೆಜ್ ಲಾಯರ್ ಓದಿರ್ತಕ್ಕಂಥ ಎಲ್ಲ ಸ್ಟೂಡೆಂಟ್, ಲಾ ಆಗಿರ್ತಕ್ಕಂಥವ್ರು, ಲಾ ಮಾಡ್ತಿರ್ತಕ್ಕಂಥ ಪ್ರಾಕ್ಟೀಸ್ ಮಾಡ್ತಿರ್ತಕ್ಕಂಥವ್ರು ಅವರೆಲ್ಲ ಪ್ರೌಡ್ ಫೀಲ್ ಮಾಡುವಂಥ ಸಿನಿಮಾ. ಲಾಯರ್ ಅಲ್ಲಿ ನೋಡಿದ್ರೆ ಎಲ್ಲ ನವಾಜ್ ಅವ್ರ ಬಗ್ಗೆ ತುಂಬಾ ಕೋಟ್ ಮಾಡೋದು ಅಂದ್ರೆ ಏನಾದ್ರೂ ಲೀಗಲ್ ಆಗಿ ಮಾಡೋದಕ್ಕೆ, ಲೀಗಲ್ ಆಗಿ ನಾವು ಪ್ರತಿಭಟನೆ ಅಥವಾ ಸಕ್ಸಸ್ ಮಾಡ್ಕೋಬೇಕಂದ್ರೆ ಲಾ ಮುಖ್ಯ. ಒಬ್ಬ ಲಾಯರ್, ಒಳ್ಳೆ ಲಾಯರ್ ಇದ್ರೆ ಒಂದು ಅನ್ಯಾಯನ ತುಂಬಾ ಬೇಗ ಅಥವಾ ಟೈಮ್ ಆದ್ರೂ ಲೀಗಲ್ ಆಗಿ ತಂದ್ಕೊಡೋ ಜೊತೆ ಲಾಯರ್ದಾಗಿರುತ್ತೆ. ಸೊ B.R. ಅಂಬೇಡ್ಕರ್ ಲಾಯರ್ ಆಗಿರುತ್ತೆ, ಕಾನ್ಸ್ಟಿಟ್ಯೂಷನ್ ಅವ್ರು ತಂದ್ಕೊಟ್ಟಿರೋದಕ್ಕೆ, ಈ ಸಿನಿಮಾ ಹಿಂದೆ ದೊಡ್ಡ ಶಕ್ತಿಯವರಾಗಿರೋದಕ್ಕೆ ನಾವು ತುಂಬ ದೊಡ್ಡ ಮಟ್ಟದ ಆಭಾರ ಇದ್ದೀವಿ ಸರ್. ಓಕೆ ಸರ್, ನೆಕ್ಸ್ಟ್ ಇಬ್ಬರದು ಏನ್ ಪ್ಲಾನ್ ಇದೆ? ಒಳ್ಳೆಯದಾಗಿ. ಒಳ್ಳೆದಾಗಿ. ಥ್ಯಾಂಕ್ ಯು ಸೊ ಮಚ್. Thank you.